ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. ವಾರಿಬಾ ಚಿತ್ರ ನಿರ್ಮಾಣಕ್ಕಾಗಿ ನಿರ್ಮಾಪಕ ಜೈ ಜಗದೀಶ್ ಅವರಿಗೆ ಹಣ ಕೊಡಿಸಿದ್ದ ಆಡಿಟರ್ ಮೇಲೆ ಹಲ್ಲೆ ನಡೆದಿದೆ. ಇಂದುಶೇಖರ್ ಹಲ್ಲೆಗೆ ಒಳಗಾದವರು. ಚಿತ್ರ ನಿರ್ಮಾಪಕ ಜೈ ಜಗದೀಶ್ರಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಶಿವಪ್ರಸಾದ್ ಎಂಬಾತನಿಂದ ಹಣ ಕೊಡಿಸಲು ಇಂದುಶೇಖರ್ ನೆರವಾಗಿದ್ರು. ಈ ಕಾರಣಕ್ಕಾಗಿ ಸುಮಾರು 5-6 ಮಂದಿಯ ತಂಡ ಕಚೇರಿಗೆ ಬಂದು ಹಲ್ಲೆ ನಡೆಸಿದ್ದಾರೆ ಎಂದು ಇಂದುಶೇಖರ್ ಆರೋಪಿಸಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಪ್ರಕರಣ ಕುರಿತು ಸ್ಪಷ್ಟನೆ ನೀಡಿದ ನಿರ್ಮಾಪಕ ಜೈ ಜಗದೀಶ್, ಶಿವಪ್ರಸಾದ್ ನನಗೆ ನೀಡಿದ್ದ ಹಣದ ಪೈಕಿ 90% ಹಣ ಹಿಂದಿರುಗಿಸಲಾಗಿದೆ. ವಿನಾಕಾರಣ ಇಂದುಶೇಖರ್ ಮೇಲೆ ಹಲ್ಲೆಗೆ ಮುಂದಾಗಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನೀವು ಮಧ್ಯೆ ಇರೋದು ನೀವು ಕೊಡಿಸ್ಬೇಕು ಅಂತೇಳಿ ಅವ್ರ ಕಡೆ ಅವರು ಕಲೆಕ್ಷನ್ ಏಜೆಂಟ್ಗಳು ರೌಡೀಸ ಗೊತ್ತಿಲ್ಲ, ಅವರು ಬಂದುಬಿಟ್ಟು ಥ್ರೆಟನ್ ಮಾಡಿದ್ರು ಫೋನಲ್ಲಿ. ನೀನು ಕೊಡಿಸ್ಲೇಬೇಕು ಅಂತ ತುಂಬ ಅವಾಚ್ಯ ಶಬ್ದಗಳಿಂದ ಮಾತಾಡಿದೆ. ನೀನು ಕೊಡಿಸಿ, ನೀನು ಎಲ್ಲಿದ್ಯಾ? ನಾನು ಆ್ಯಕ್ಚುಲಿ ಮನೆಗೆ ಹೋಗ್ತಾ ಇದ್ದೆ. ಕ್ಯಾಂಡಲ್ ಲೈಟ್, ಕಲ್ಚರಲ್ ಡ್ಯಾನ್ಸ್, ವೆಸ್ಟರ್ನ್ ಡ್ಯಾನ್ಸ್ ಹಾಗೂ ವಿದ್ಯಾರ್ಥಿಗಳ ಗಾಯನ ಮೌಂಟ್ ಕಾಮನ್ ಕಾಲೇಜಿನಲ್ಲಿ ಇವತ್ತು ಜಗಮಗಿಸಿತು. ಪದವಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಶಿಕ್ಷಕರ ಮುಂದೆ ಪ್ರದರ್ಶಿಸಿತು. ಇದರ ಒಂದು ಝಲಕ್ ಇಲ್ಲಿದೆ. ಮೌಂಟ್ ಕಾರ್ಮಲ್ ಕಾಲೇಜಿನ ಆಡಿಟೋರಿಯಂ ಇವತ್ತು ವಿದ್ಯಾರ್ಥಿಗಳ ಡ್ಯಾನ್ಸ್, ಸಂಗೀತದಿಂದ ಕಲರ್ಫುಲ್ ಆಗಿತ್ತು. ಕಾಲೇಜಿನ ವಿದ್ಯಾರ್ಥಿಗಳ ವಿಶೇಷ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಲು ವಿದ್ಯಾರ್ಥಿಗಳ ಯೂನಿಯನ್ಗೆ 6 ಮಂದಿ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಇವರಿಗಾಗಿ ಇಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು. 3 ಮೇನ್ ಫೆಸ್ಟ್ ಇದೆ. ಫ್ರೆಷರ್ಸ್ ವೀಕ್ ಅಂತ ಒಂದು, ಹೊಸ ಕಲ್ಚರಲ್ ವೀಕ್ ಒಂದು, ಕಲಾ ಅಂತ ಇನ್ನೊಂದು, ಇಂಟರ್ ಕಾಲೇಜ್ ಕಲಾ. ಈಗ ಈ ಅಸೋಸಿಯೇಷನ್ಗಳೆಲ್ಲ ಬೇರೆ ಬೇರೆ ಇವೆಂಟ್ಸ್ ಇಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಅದೆಲ್ಲ ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಏನು ಮಾಡೋದು, ಹೇಗೆ ಮಾಡೋದು ಅದೆಲ್ಲ ಹೇಳ್ತೀವಿ. ಈ ಸಮಾರಂಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ನೃತ್ಯ, ಗಾಯನ ಕಾರ್ಯಕ್ರಮ ಪ್ರದರ್ಶಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಒಬ್ಬೊಬ್ರದ್ದು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು, ಅವ್ರು ಪರ್ಫಾರ್ಮ್ ಮಾಡೋಕ್ಕೆ, ಅವ್ರು ಬೇರೆ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಆ ಥರ ನಾವು ಅವ್ರ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಮುಂದೆ ಹೌದು. Looking at these youngsters with so much of enthusiasm and so much of spirit, I have a lot of hopes and aspirations for them and they will do well. ಕಾಲೇಜಿನಲ್ಲಿರುವ 45 ವಿಭಾಗಗಳಿಗೆ ಪ್ರತಿ ತರಗತಿಯಿಂದ ಒಬ್ಬರಂತೆ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲು ಕಾಲೇಜು ಆಡಳಿತ ಮಂಡಳಿ ಚಿಂತಿಸ್ತಾ ಇದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಲೋಜ್ಮಾದ ಅಲಿಯಾಸ್ ಯೋಗಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ದುನಿಯಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯಾದ ಯೋಗಿ ಪಾಪ್ಯುಲರ್ ಆಗಿದ್ದು ಅದೇ ಪಾತ್ರದಿಂದ. ಈ ಮೂಲಕ ಸ್ಟಾರ್ ಪಟ್ಟಕ್ಕೇರಿರೋ ಯೋಗಿ ತಮ್ಮ ಕುಟುಂಬ ವರ್ಗ ಮತ್ತು ಅಭಿಮಾನಿಗಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಲೂಸ್ವಾದ ಖ್ಯಾತಿಯ ಯೋಗಿಗೆ ಇದು ಹುಟ್ಟುಹಬ್ಬದ ಸಂಭ್ರಮ. ತಮ್ಮ ನಿವಾಸದಲ್ಲಿ ಕುಟುಂಬ ವರ್ಗ ಮತ್ತು ಅಭಿಮಾನಿಗಳೊಂದಿಗೆ ಇಂದು ತಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು ಯೋಗಿ. ಅಭಿಮಾನಿಗಳು ತಂದಿದ್ದ ಕೇಕ್ ಕತ್ತರಿಸಿ ಅವರೊಂದಿಗೆ ಅತ್ಯಂತ ಸಂತಸದಿಂದ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ನೇ ವಸಂತಕ್ಕೆ ಕಾಲಿಟ್ಟ ಯೋಗಿ ಹುಟ್ಟುಹಬ್ಬಕ್ಕೆ ಅಂತ ಯಾವುದೇ ಪ್ಲಾನಿಂಗ್ ಮಾಡ್ಕೊಂಡಿಲ್ಲ. ಇವತ್ತು ಬೇಡಿಕೆಯ ನಟರಾಗಿ ಚಿತ್ರರಂಗದಲ್ಲಿರೋದು ಎಲ್ಲ ಅಭಿಮಾನಿಗಳಿಂದ ಅನ್ನೋ ಯೋಗಿ, ಈ ಸಂಭ್ರಮವೆಲ್ಲ ಅವರಿಗೆ ಸೇರಿದ್ದು ಅಂತಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರು. ಅದು ಈ ವರ್ಷ 21 ತುಂಬ ಖುಷಿ ಆಗ್ತದೆ. ಆ್ಯಂಡ್ ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಖುಷಿ ಆಗ್ತದೆ. ಆ್ಯಂಡ್ ನಿನ್ನೆ ರಾತ್ರಿಯಿಂದ ಲೈಕ್ ತುಂಬ ಜನ ಬರೋಕ್ಕೆ ಶುರು ಮಾಡೋದು. ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಅಷ್ಟೊಂದು ಜನ. ನನ್ನ ಎಲ್ಲ ಫ್ಯಾನ್ಸ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಲ್ಲ ಅಂದರೆ ಇವತ್ತು ನಾನು
ಮಾಮೂಲಿ ಒಂದು ನಾರ್ಮಲ್ ಹುಡುಗನಾಗಿ ಮನೇಲೆ ಸೆಲೆಬ್ರೇಟ್ ಮಾಡಬೇಕಿತ್ತು. ಬಟ್ ಅವರಿಂದ ಇವತ್ತು ನಾನು ಎಲ್ಲರ ಮುಂದೆ, ನಿಮ್ಮ ಮೀಡಿಯಾಯಿಂದ ಜನರ ಮುಂದೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಯೋಗಿ ಅಂದ್ರೆ ಅಮ್ಮನಿಗೆ ಮುದ್ದು, ಅಪ್ಪನಿಗೆ ಪ್ರೀತಿ. ಅಣ್ಣ ಮಹೇಶ್ಗಂತೂ ಯೋಗಿ ಅಂದ್ರೆ ತಮ್ಮನಷ್ಟೇ ಅಲ್ಲ, ಆತ್ಮೀಯ ಸ್ನೇಹಿತ. ಇವರೆಲ್ಲರ ಪ್ರೀತಿ, ಆಶೀರ್ವಾದ, ಹಾರೈಕೆಯಿಂದ ಇವತ್ತು ಯೋಗಿ ಚಿತ್ರರಂಗದಲ್ಲಿದ್ದಾರೆ. ತಮ್ಮ ಮಗನ ಈ ಸಾಧನೆಯನ್ನ ಕಂಡು ಅವರು ಸಂತಸ ವ್ಯಕ್ತಪಡಿಸ್ತಾರೆ. ನಾವು ಯೋಗಿ ಬರ್ಡೇಗೆ ಯಾವುದೇ ಪ್ಲ್ಯಾನ್ಸ್ ಮಾಡ್ಕೊಳ್ಳಲ್ಲ, ಯಾಕೆಂದರೆ ಅದು ಅಭಿಮಾನಿಗಳೇ ಪ್ಲ್ಯಾನ್ಸ್ ಮಾಡಿಕೊಂಡು ಅವ್ರ ಇಷ್ಟ ಥರ ಅವ್ರು ಮಾಡ್ತಾರೆ, ಎಲ್ಲ ಅವ್ರಿಗೆ ಬಿಟ್ಟಿದ್ದು. ನಾವು ನೋಡಿ ಖುಷಿ ಪಡ್ತೀವಿ, ಅದೇ ನಮ್ಮ ಪ್ಲ್ಯಾನ್. ನಾವು ಹೇಗೆ ಖುಷಿ ಪಡಬೇಕು ಅನ್ನೋದೇ ನಮ್ಮ ಪ್ಲ್ಯಾನಿಂಗ್. ಸೆಲೆಬ್ರೇಷನ್ ದಿನೇ ದಿನೇ ಜನಗಳು ತುಂಬ ಸಿನಿಮಾಗಳು ನೋಡಿ ಮೆಚ್ಕೋತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಇನ್ನು ಯೋಗಿಗೆ ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಯೋಗಿ ಹೆಚ್ಚು ಹೊತ್ತು ಕಾಲ ಕಳೆಯೋದು ಸ್ನೇಹಿತರ ಜೊತೆ. ಅವರೆಲ್ಲರಿಗೂ ಯೋಗಿ ಸ್ಟಾರ್ ಆಗಿರೋದೇ ಒಂದು ಖುಷಿ. ಅವರೆಲ್ಲರೂ ಇವತ್ತು ಯೋಗಿ ನಿವಾಸಕ್ಕೆ ಬಂದು ಶುಭ ಹಾರೈಸಿದ್ರು. ಕನ್ನಡ ಚಿತ್ರರಂಗದಲ್ಲಿ ಯೋಗಿ ಹೀಗೆ ಸಿನಿಮಾ ಮಾಡ್ತಾ ಇರ್ಲಿ ಅನ್ನೋದು ಇವರೆಲ್ಲರ ಹಾರೈಕೆ. ಹ್ಯಾಪಿ ಬರ್ಡೇ ಯೋಗಿ. ನನ್ನ ಫ್ರೆಂಡ್ ಕೂಡ, ನಾನು ಒಂದೇ ಜೊತೆಗೆ ಓದಿದ್ದು, ಅದಕ್ಕೋಸ್ಕರ ನಂಗೆ ಯಾವಾಗಲೂ ತುಂಬಾ ಖುಷಿ ಆಗುತ್ತೆ. ಏನಂದರೆ ಒಂದು ಸ್ವಂತ ಫ್ರೆಂಡ್ ಈ ಥರ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇದ್ದಾನೆ ಅಂದರೆ ಅದು ನಮಗೆ ತುಂಬ ಹೆಮ್ಮೆಯಾದ ವಿಷಯ. ಇನ್ನು ಇವನು ಹೆಚ್ಚಿಗೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಜೊತೆಗಿರ್ತೀವಿ. ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಯೋಗಿ. ಥ್ಯಾಂಕ್ ಯು. ಚೆನ್ನಾಗಿ ಬೆಳಿ. ಈ ವರ್ಷ ರಾಜ್ಯ ಪ್ರಶಸ್ತಿ ಪಡೆದಿರುವ ಯೋಗಿಗೆ ಹುಡುಗರು ಚಿತ್ರದ ಸಕ್ಸಸ್ ಕೆರಿಯರ್ಗೆ ಇನ್ನಷ್ಟು ಹುರುಪು ಕೊಟ್ಟಿದೆ. ಒಟ್ಟಾರೆ 21ನೇ ವರ್ಷದ ಹುಟ್ಟುಹಬ್ಬದ ಖುಷಿಯಲ್ಲಿರುವ ಯೋಗಿಗೆ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯ ಹೇಳೋಣ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.